ನಾನು ವಿಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಬೆಳಗ್ಗೆ ಕ್ಲಾಸಲ್ಲಿ ನಾವು ಏನು ಮಾಡಿದ್ವಿ, 17ನೇ ತಾರೀಕಿಂದು 2ನೇ ಶಿಫ್ಟನ್ನು ಕಂಪ್ಲೀಟ್ ಮಾಡಿದ್ದೀವಿ. ಈ ಕ್ಲಾಸಲ್ಲಿ ಏನು ಮಾಡೋಣ, ಅದೇ 17ನೇ ತಾರೀಕಿನ 3ನೇ ಶಿಫ್ಟನ್ನು ಯಾವ ರೀತಿ ಕ್ವಶನ್ಸ್ ಕೇಳಿದ್ರು ಅವುಗಳನ್ನ ಎಷ್ಟು ಶಾರ್ಟ್ಕಟ್ಟಾಗಿ ಮಾಡ್ಬೋದಲ್ಲ ಅಷ್ಟು ಶಾರ್ಟ್ಕಟ್ಟಾಗಿ ನಿಮಗೆ ಹೇಳ್ಕೊಡ್ತೇನೆ. ಈಗಾಗಲೇ ಎಲ್ಲ ಶಿಫ್ಟ್ಗಳನ್ನು ಮಾಡ್ತಾಯಿದ್ದೀನಿ, ಅವುಗಳನ್ನ ರೆಗ್ಯುಲರಾಗಿ ನೋಡಿರಿ. ಯಾರು ನೋಡಿಲ್ಲ ಅವರು ಕೂಡ ಹಿಂದೆ ಒಂದು ಸಲ ನೋಡ್ಕೊಂಬರ್ರಿ. ಯಾಕಂದ್ರೆ ಮುಂದಿನ ಕ್ವಶನ್ಗಳು ಅಲ್ಲಿ ಬಂದಂಥ ಕ್ವಶನ್ಗಳು ಇಲ್ಲಿ ಜಲ್ದಿ ಗೊತ್ತಾಗುತ್ತೆ. ಓಕೆ, ಡನ್. ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡಿಬೇಡ. ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮೇಲೆ ನಿಮಗೆ ಏನು ನೋಟಿಫಿಕೇಷನ್ ಬರುತ್ತೆ. ಲೇಟ್ ಮಾಡೋದು ಬೇಡ, ಫಸ್ಟ್ ಏನದ ನೋಡಿರಿ. ಎಂ ಮತ್ತು ಎನ್ ಇಬ್ಬರು ಸೈಕ್ಲಿಸ್ಟ್ಗಳು ಒಂದೇ ಬಿಂದುವಿನಿಂದ 1500 ಮೀಟರ್ ವೃತ್ತಾಕಾರ ಟ್ರ್ಯಾಕ್ನಲ್ಲಿ ಪ್ರಾರಂಭಿಸಿ. ನೋಡಿರಿ, ಟೋಟಲ್ ನಮಗೆ ಎಷ್ಟದ ರೀ, 1500 ಮೀಟ್ರ್ ನಮ್ಮದು ಟೋಟಲ್ ಲೆಂತ್. ವಿರುದ್ಧ ದಿಕ್ಕಿನಲ್ಲಿ ಸೈಕ್ಲಿಂಗ್ ಮಾಡುತ್ತಾರೆ. ವಿರುದ್ಧ ದಿಕ್ಕಿನಲ್ಲಿ ಅಂದಾಗ ಅವರಿಬ್ಬರ ವೇಗಗಳನ್ನು ನಾವು ಏನು ಮಾಡಬೇಕು, ಕೂಡಿಸ್ತೀವಿ. ಅಂದರೆ ಎಷ್ಟಾಯ್ತು ನಮ್ಮದು ವೇಗ, ಎಷ್ಟಾಯ್ತು ರೀ, ಟೋಟಲು 40 ಆಯಿತು. ಆಮೇಲೆ 5/18 ಅವ್ರು ಕೇಳಿದ್ದೇನು, ಲಾಸ್ಟಿಗೆ ಭೇಟಿಯಾಗುವ ಎಷ್ಟು ಟೈಮನ್ನು ತೆಗೆದುಕೊಳ್ತಾರೆ, ಟೈಮ್ ಕೇಳ್ಯಾರ. ಸೇಮ್ ಟ್ರೈನ್ದಂಗೆ ಸೈಕ್ಲಿಸ್ಟ್ ಕೇಳ್ಯಾರ. ಓಕೆ, ನೆಕ್ಸ್ಟು ಸಿಂಪ್ಲಿಫಿಕೇಷನ್. 2 9 2 2 4 1 0 ಅಂದಾಗ ಟೈಮ್ ಟಿ ಈಕ್ವಲ್ ಟು 1500 × 9 ಡಿವೈಡೆಡ್ ಬೈ ಈ ಕಡೆದು 20 × 5. ಈ 0 ಹೋಯಿತು. ಆಮೇಲೆ ನೆಕ್ಸ್ಟು 2 5 10, ಆಮೇಲೆ ಇದೊಂದು 0 15 9 ಎಷ್ಟು, 135. ಆಪ್ಷನ್ ನಂಬರ್ ಡಿ ನೋಡಿ, 135 ಸೆಕೆಂಡುಗಳಲ್ಲಿ. ಓಕೆ, ಡನ್. ನೆಕ್ಸ್ಟ್, ಎ ಬಿ ಮತ್ತು ಸಿ ಕ್ರಮವಾಗಿ 15 ಮತ್ತು 30 40 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡುತ್ತಾರೆ. ಎ ಬಿ ಸಿ. ಓಕೆ, ಎಷ್ಟು, 15 30 40. ಓಕೆ, ಈ ಮೂವರು ಎಲ್ ಸಿ ಎಮ್ ಎಷ್ಟು ಬಂತು, 120. ಟೋಟಲ್ ಅವ್ರ ಎಫಿಷಿಯನ್ಸಿ ಪಾರ್ಟ್ಸ್ ಎಷ್ಟು ಬಂತು, ಇವ್ರದ್ದು 8 4 3 ಬಂತು. ಓಕೆ, ಈಗ ನೆಕ್ಸ್ಟ್ ಏನು ಹೇಳ್ತಾರೆ ನೋಡಿ, ಎ ಮತ್ತು ಬಿ ನೋಡಿ. ಎ ಮೊದಲನೇ ದಿನ ಮಾಡ್ತಾರೆ, 1ನೇ ದಿನ ಎ ಮಾಡ್ತಾರೆ. ನೆಕ್ಸ್ಟು 2ನೇ ದಿನ ಎ ಮತ್ತು ಬಿ, ಸಾರಿ, ನೆಕ್ಸ್ಟ್ 3ನೇ ದಿನ ಎ ಮತ್ತು ಸಿ ಮಾಡ್ತಾರೆ. ಈ ರೀತಿ ಪರ್ಯಾಯವಾಗಿ ಕೆಲಸ ಮಾಡಿದರೆ ಕೆಲಸ ಪೂರ್ಣಗೊಳ್ಳಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಹಿಂಗೆ ಪರ್ಯಾಯವಾಗಿ ಕೆಲಸ ಮಾಡ್ತಾರೆ ನೋಡಿ. ಎ ಎಷ್ಟು, 8. ಆಮೇಲೆ ಎ ಪ್ಲಸ್ ಬಿ ಅಂತಂದಾಗ 8 + 4 12. ಎ ಪ್ಲಸ್ ಸಿ 4 3 7. ಅಂದ್ರೆ ಟೋಟಲ್ ಈಗ ನಮಗೆ ಸಿಗೋದು 3 ದಿನದಾಗ ಎಷ್ಟು ಕೆಲಸ ಮುಗಿತಾವ. ಹೌದಾ, ಅಂದ್ರೆ ಎಷ್ಟಾಯಿತು, 20. ಸಾರಿ, ಎ ಪ್ಲಸ್ ಸಿ ಅದ ಇಲ್ಲಿ 7 ಬರೋಂಗಿಲ್ಲ. ಎ ಪ್ಲಸ್ ಸಿ ಅನ್ನೋದು 8 3 ಎಷ್ಟಾಯಿತು, 11 ಆಯಿತು. ನಾವು 11 ಆಯಿತು. ಓಕೆ, ಈಗ ಕೂಡಿಸ್ರಿ, ಎಷ್ಟಾಯಿತು, 20 ಅಥವಾ 10 20 31 ಆಯಿತು. ಅಂದ್ರೆ ಟೋಟಲ್ 220 ಕೆಲಸದವು. ಈ 31 ಕೆಲಸ ಏನದಾವಲ್ಲ 3 ದಿನದಾಗ ಮುಗಿತಾವೆ ನಾವು. ಹಂಗಾದ್ರೆ 31 ನಿಯರೆಸ್ಟ್ ಯಾವುದದ ರೀ, ನಿಯರೆಸ್ಟ್ ಅಂದ್ರೆ 3 ಮಾಡಿರಿ. 3 ಅಂದಾಗ ಎಷ್ಟು ಬಂತು, 93 ಕೆಲಸ 9 ದಿನದಾಗ ಮುಗಿದು. ಓಕೆ, ಡನ್. ಇದನ್ನ ನೆಕ್ಸ್ಟ್ ಪೇಜ್ನಾಗ ಬರೀತೇನೆ. ನಾನು ಏನಂತೀರಿ, ಟೋಟಲಾಗಿ 31 ಕೆಲಸ ಎಷ್ಟು ದಿನದಾಗ, 31 ಕೆಲಸ 3 ದಿನ. ಓಕೆ, ನೆಕ್ಸ್ಟು ಇಂಟು 3 ಮಾಡ್ತೀವಿ, ಇದಕ್ಕೂ ಇಂಟು 3 ಮಾಡಿದ್ರೆ 9 ದಿನ ಆಯಿತು. ಓಕೆ, ಇಲ್ಲಿ 93 ಕೆಲಸ. ಹೌದಾ, ನೆಕ್ಸ್ಟ್ ಯಾರು ಮಾಡ್ಬೇಕೀಗ, ಈಗ 3 1 ದಿನ ಮಾಡಿ. ನೆಕ್ಸ್ಟ್ ಮತ್ತು ಏನ ಮಾಡ್ಬೇಕು. ಹೌದಾ, ಏದು ಎಫಿಷಿಯನ್ಸಿ ಎಷ್ಟು ಅದ ರೀ, ಏದ 8 ಅದ. ಅಂದ್ರೆ ಮತ್ತು ಇಲ್ಲಿ ಪ್ಲಸ್ 1 ದಿನ ಆ್ಯಡ್ ಆಯ್ತು. ಇಲ್ಲಿ ಎಷ್ಟಾಯಿತು ಕೆಲಸ, 101 ಆಯಿತು. ಆಮೇಲೆ ನೆಕ್ಸ್ಟ್ ಯಾರು ಮಾಡಬೇಕು, ಎ ಪ್ಲಸ್ ಬಿ ಮಾಡಬೇಕು. ಅಂದರೆ ಇವ್ರದ್ದು ಎಷ್ಟು ಎಫಿಷಿಯನ್ಸಿ, 12. ಹೌದಾ, ಅಂದರೆ ಇವ್ರದ್ದು ಎಷ್ಟಾಯಿತು, ಒಂದೇ ನಿಮಿಷ, 12. ಓಕೆ, ಆಮೇಲೆ ಇವ್ರದ್ದು ಎಷ್ಟಾಯಿತು, 1
2 3 ಇನ್ನು ಇಷ್ಟಕ್ಕೆ ಮುಗೀತು ಈಗ. ಅಂದ್ರೆ ಇಲ್ಲಿ 10 ದಿನ ಆಯಿತು, ಮತ್ತು ಇನ್ನೊಂದು ಏನಾಗತ್ತೆ, 11 ದಿನದಾಗ ಎಷ್ಟು ಕೆಲಸ ಮುಗಿದು 113 ಕೆಲಸ, 113 ಕೆಲಸ ಮುಗಿದು. ಈಗ 113 ಅಂದಾಗ ಈಗ ನನಗೆ ಉಳಿದಿದ್ದ ಕೆಲಸ ಎಷ್ಟು ರೀ, 113. ಟೋಟಲ್ ನಾನು 120 ಕೆಲಸದಾಗ 113 ಕೆಲಸ ಹೋದವು ಈಗ, ಹೌದಾ. ಆಮೇಲೆ ಈಗ ಟೋಟಲ್ 11 ದಿನ ಅಂತೂ ಬಂತ. ಆಮೇಲೆ ಉಳಿದ ಕೆಲಸ ಎಷ್ಟು, 7 ಕೆಲಸ. ಈಗ ನೆಕ್ಸ್ಟ್ ಯಾರು ಮಾಡಬೇಕು, ಎ ಪ್ಲಸ್ ಸಿನ ಮಾಡ್ಬೇಕು, ಹೌದು, ಎ ಪ್ಲಸ್ ಸಿ ಮಾಡಬೇಕು. ಇವ್ರದ್ದು ಎಫಿಷಿಯನ್ಸಿ ಎಷ್ಟದ, 11. ಅಂದ್ರೆ 11 ಪೂರ್ಣಾಂಕ 11 ಏಳಾಂಶ ದಿನಗಳು ಬೇಕಾಗುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನ. ನೀವು ಈ ರೀತಿ ಕ್ವಶನ್ಸು ನೋಟ್ ಮಾಡ್ಕೊರಿ, ಯಾಕಂದ್ರೆ ಹಿಂಗೆ ಕೇಳತ್ತಾರ ಕ್ವಶನ್ಸ್, ಹಿಂಗೆ ಮಾಡಬೇಕು, ಇದಕ್ಕಿಂತ ಶಾರ್ಟ್ಕಟ್ ಬರೋಂಗಿಲ್ಲ. ನಿಮಗೆ ಡಿಟೇಲಾಗಿ ಹೇಳಿದ್ದು ನೀವು ಬಾಯ್ಲೆಕ್ಕ ಮಾಡ್ಬೋದು ಕೆಲವೊಂದು ಕಡೆ, ಇವೆಲ್ಲ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಕೆಲವೊಂದು ಕಡೆ ನೀವು ಬಾಯ್ಲೆಕ್ಕ ಮಾಡೋದು ಮಿಸ್ಟೇಕ್ ಮಾಡ್ತೀರಿ. ಒಂದು ಲೆಕ್ಕ ನಿಮ್ಗೆ ಡೀಟೇಲಾಗಿ ಹೇಳಿದ್ದೀನಿ. ಓಕೆ, ಡನ್. ಥರ್ಡ್ ಕ್ವಶನ್, ಸಿಂಪ್ಲಿಫಿಕೇಷನ್. 2 ಒಂದಲೇ ಹೋಯಿತು. ನೆಕ್ಸ್ಟು 16 ಮೈನಸ್ 3 3 8 ಕ್ಯಾನ್ಸಲು. ನೆಕ್ಸ್ಟ್ ಬರೀ 25 ಇಂಟು 13 ಅಂದ್ರೆ 325. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ದೆನ್ ನೆಕ್ಸ್ಟು 4ನೇ ಪ್ರಶ್ನೆ. ಟೋಟಲು ಜನಸಂಖ್ಯೆ ಎಷ್ಟು ಅದ ರೀ, 3,72,000. ಅದ್ರಾಗ 1,68,000 ಪುರುಷರು ಅದರ, 20% ಜನರು ಸಾಕ್ಷರಸ್ಥರು, 20% ಪುರುಷರು ಸಾಕ್ಷರಸ್ಥರಾಗಿರೋ. ಮಹಿಳೆಯರು ಎಷ್ಟು ಅಂತ ಕೇಳ್ಯಾರ. ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದು, ಯಾವಾಗ ಈ 2 ಪರ್ಸೆಂಟೇಜ್ಗಳು ಸೇಮ್ ಆಗಿರ್ತವೆ, ನಮ್ಮ ಉತ್ತರ ಕೂಡ ಅದೇ ಆಗಿರುತ್ತೆ. ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಶಿಫ್ಟ್ಗಳಲ್ಲಿ ನೋಡ್ಕೊತ ಬರೀ, ಎಲ್ಲ ನಡು ಕ್ವಶನ್ಸ್ ಬಂದವ. ಡಿಫ್ರೆಂಟ್ ಇದ್ದದ್ದು ಹೆಂಗೆ ಮಾಡ್ಬೇಕಂತ ಹೇಳೀನಿ, ಸೇಮ್ ಇದ್ದಿದ್ದು ಅದೇ ಸೇಮ್ ಆನ್ಸರ್ ಬರುತ್ತೆ ಅಂತ ಹೇಳೀನಿ. ಆಪ್ಷನ್ ನಂಬರ್ ಎ 20% ಈಸ್ ದಿ ಫೈನಲ್ ಆನ್ಸರ್. ಓಕೆ, ಡನ್. 5th ಕ್ವಶನನ್ನು ನೋಡಿರಿ. 6 ಸೆಂಟಿಮೀಟರ್ ವ್ಯಾಸ ಅಂದ್ರೆ ಡಿ ಈಕ್ವಲ್ ಟು ಆರ್ ಕೊಟ್ಟಾರಂದ್ರೆ ಆರ್ ಈಕ್ವಲ್ ಟು ಎಷ್ಟಾಯಿತು, ಅದರ ಅರ್ಧ ತ್ರಿಜ್ಯ 3 ಆಯಿತು. ಆಮೇಲೆ ಎತ್ತರ ಹೈಟ್ ಎಷ್ಟು ಅದ ರೀ, ನಮ್ಮದು 14 ಸೆಂಟಿಮೀಟರ್ ಅದು. ಹಂಗೆ ಪರಿಮಾಣ ಅಂದ್ರೆ ವ್ಯಾಲ್ಯೂ ಕಂಡುಹಿಡಿ ಅಂತಾರೆ. ವ್ಯಾಲ್ಯೂ ಈಕ್ವಲ್ ಟು ಏನದ ರೀ, ಪೈ ಆರ್ ಸ್ಕ್ವೇರ್ ಎಚ್. ಪೈ ಮೀನ್ಸ್ 22/7 ಇಂಟು ಆರ್ ಸ್ಕ್ವೇರ್. ಆರ್ ಎಷ್ಟದ ರೀ, 3 ಇಂಟು 3 ಅಂದ್ರೆ 9. ನೆಕ್ಸ್ಟು ಎಚ್ ಈಕ್ವಲ್ ಟು 14. ನೆಕ್ಸ್ಟ್ ಸಿಂಪ್ಲಿಫೈ. 7 1 7 2 14. 22 ಇಂಟು 9 ಇಂಟು 2 ಅಂದ್ರೆ 396 ಸೆಂಟಿಮೀಟರ್ ಸ್ಕ್ವೇರ್. ಅಂದ್ರೆ ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಫಾರ್ಮುಲಾ ಅಂತ ಕಂಪಲ್ಸರಿ ಬರಲೇಬೇಕು. ಓಕೆ, ಡನ್. ನೆಕ್ಸ್ಟು ಇಲ್ಲೇನು ಕೇಳ್ಯಾರ, 3 ಸಂಖ್ಯೆಗಳದಾವೆ. ಲಾಸ್ಟು ಯಾವುದೋ ಶಿಫ್ಟ್ಗಳಲ್ಲಿ ಮಾಡಿದ್ದೀವಿ, ಈ ಶಿಫ್ಟಲ್ಲಿ ಕೂಡ ಕೇಳಿದ್ದಾರೆ ನೋಡೋಣ. 7,807, ಆಮೇಲೆ 8,022, ಆಮೇಲೆ 8,667. ಓಕೆ, ಇವು 3 ಸಂಖ್ಯೆಗಳು ಅತಿ ದೊಡ್ಡ ಸಂಖ್ಯೆ ಎಕ್ಸ್ನಿಂದ ಭಾಗಿಸಿದಾಗ ಸಂದರ್ಭದಲ್ಲಿ ಉಳಿಯುವ ಶೇಷ ಒಂದೇ ಆಗಿರುತ್ತದೆ. ಹಾಗಾದರೆ ಎಕ್ಸ್ನ ಮೊತ್ತ ಹಿಂಗೆ ಕೇಳಿದಾಗ ನಾವು ಏನು ಕಂಡುಹಿಡಿಬೇಕು ರೀ, HCF ಮಸ ಕಂಡುಹಿಡಿಬೇಕು. ದೊಡ್ಡ ಸಂಖ್ಯೆಗಳು ಕೊಟ್ಟಾಗ ಮಸ ಹೆಂಗೆ ಮಾಡ್ಬೇಕು ಸರ್? ಓಕೆ, ಡಿಫ್ರೆನ್ಸ್ ಇವುಗಳಿಂದ ಇವುಗಳಿಗೆ ಡಿಫ್ರೆನ್ಸ್ ಎಷ್ಟು, 215, ಇಲ್ಲಿ 645 ಬಂತು. ಓಕೆ, ಇಲ್ಲಿ ಬಂದ ವಿಚಾರ ಮಾಡಿರಿ. ಈ 215ರಲ್ಲಿ 645 ಹೋಗುತ್ತೆ ರೀ. ಭಾಳ ಡಿಫಿಕಲ್ಟ್ ಆಗತ್ತೈತಿ, ಇರಲಿ ಇದು ಹೋಗುತ್ತೆ. ಆದ್ರೆ ನಾವು ಇನ್ನೂ ಬೇಕಾದ್ರೆ ಸಿಂಪ್ಲಿಫೈ ಮಾಡೋಣ. ಇದ್ರಾಗ ಇದನ್ನು ಡಿವೈಡ್ ಮಾಡಿರಿ, ಎಷ್ಟರಲ್ಲಿ 5ರಲ್ಲಿ ಡಿವೈಡ್ ಮಾಡಿರಿ. 5 ಇಂಟು 43 ಆಯಿತು. ಇದನ್ನು 5ರಲ್ಲೇ ಮಾಡ್ಕೊಳ್ಬೇಕಾದ್ರೆ 5 ಇಂಟು 129. ಹಾಗಾದ್ರೆ ಇದನ್ನು 3ರಲ್ಲೇ ಹೋಗುತ್ತಲ್ಲ, ಅಂದ್ರೆ 3 ಇಂಟು 43 ಇನ್ನು ಮುಗೀತು, ಹೌದಾ. ಈಗ ನಾವು ಮಸ ಅಂತಂದಾಗ ಇಲ್ಲಿನೂ ಸೇಮ್ ಇರಬೇಕು, ಇಲ್ಲಿನೂ ಐತೆ ಅಂದಾಗ ಇಲ್ಲಿ ಇದ್ದಿರಬೇಕು, ಇಲ್ಲಿ ಇದಿರಬೇಕು, ಅವನಷ್ಟು ನಾವು ಮಸ ಅಂತೀವಿ. ಅಂದರೆ ಎಷ್ಟು ಅದ ರೀ, HCF ಈಕ್ವಲ್ ಟು 5 ಇಂಟು 43 ಅಂತಂದಾಗ 215 ನಮ್ದು LCM ಅಂತ. ಆದರೆ ಅವ್ರು ಹೆಂಗೆ ಕೇಳ್ಯಾರ, ಅಂಕಿಗಳ ಮೊತ್ತ ಅಂತಂದಾಗ ಏನು ಮಾಡ್ತೀವಿ, 2 + 1 + 5 ಅಂದರೆ 2 3 8 ಅಂದ್ರೆ ಆ 3 ಅಂಕಿಗಳ ಮೊತ್ತ ಕೇಳ್ಯಾರ, 8. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಡನ್ನ. ಓಕೆ, ನೆಕ್ಸ್ಟ್ 7ನೇ ಪ್ರಶ್ನೆಯನ್ನು ನೋಡಿರಿ.
ಒಂದು ವೇಳೆ ಸಿನಿಮಾ ಟಿಕೆಟ್ ಮೂಲ ಬೆಲೆಯು ಸಿನಿಮಾ ಟಿಕೆಟ್ನ ಹೆಚ್ಚಿದ ಬೆಲೆಯ ನಡುವಿನ ಅನುಪಾತ 10:3. ಸಿನಿಮಾ ಹಾಲ್ನ ಗರಿಷ್ಠ ಸಾಮರ್ಥ್ಯ 3600 ಆಗಿದ್ದರೆ ಜನರ ಪ್ರಕಾರ ಸಿನಿಮಾ ಟಿಕೆಟ್ನ ಮೂಲದ ಬೆಲೆ 250 ಆಗಿದ್ದರೆ ಒಟ್ಟು 3600 ಟಿಕೆಟ್ ಮಾರಾಟವಾಗಿದ್ದರೆ ಹಾಲ್ನ ಆದಾಯದಲ್ಲಿ ಎಷ್ಟು ಹೆಚ್ಚಳವಾಗಿದೆ, ಅಂದರೆ ಎಷ್ಟಲ್ಲಿ ಹಾಲ್ ಒಳಗೆ ಹೆಚ್ಚಳ ಆಗೈತೆ. ವೆರಿ ಸಿಂಪಲ್ ನೋಡಿ, ಹೇಳ್ತಾ ಹೋಗ್ತೀನಿ. 10:13 ಅದ. ಓಕೆ, ಈಗ ಈ 10 ಇದ್ದದ್ದು ನಾರ್ಮಲ್ ಮೊದಲಿದ್ದದ್ದು, 10 ಇದ್ದದ್ದು ಮೊದಲೇದು, ಅಲ್ಲಿ ಎಷ್ಟದ ರೀ 250 ಮೂಲ ಬೆಲೆ. ನೋಡಿರಿ, ಆ ಟಿಕೆಟ್ನ ಬೆಲೆಯ ಅನುಪಾತ ಅಂತ ಕೊಟ್ಟಾರ, ಮೂಲ ಬೆಲೆ ಎಷ್ಟದ ರೀ 250. ಇದಕ್ಕೆ ಎಷ್ಟು ಇಂಟು ಮಾಡ್ಯಾರ 25. ಹಂಗಾದ್ರೆ ಇದಕ್ಕೂ 25 ಇಂಟು ಮಾಡಬೇಕು ಆಗುತ್ತೆ. ಅಂದರೆ ಎಷ್ಟಾಯಿತು 325. ಅಂದ್ರೆ 250 ಇದ್ದದ್ದು 325 ಆಗೈತೆ, ಅಂದರೆ 75 ಹೆಚ್ಚಾಗೈತೆ. ಅಂದ್ರೆ ನಮ್ಮ ಆಗಿದಂತಹ ಡಿಫ್ರೆನ್ಸು 75 ಇಂಟು 3600 ಅಂತಂದ್ರೆ ಎಷ್ಟಾಯಿತು 27. 270 ಆಯಿತು, ಆಮೇಲೆ 30, ಅಂದರೆ 2,70,000. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನು. ಡಿಫಿಕಲ್ಟ್ ಅನಿಸುತ್ತೆ, ಅಷ್ಟೇ ಈಸಿ ಇರುತ್ತೆ. ಡನ್. ಓಕೆ, 8ನೇ ಪ್ರಶ್ನೆಯನ್ನು ನೋಡಿರಿ. ಸಿಂಪ್ಲಿಫಿಕೇಷನ್. 8 - 1 ಅಂದರೆ 1 ಆಯಿತು. ಈ 1 ಗೆಟ್ ಕ್ಯಾನ್ಸಲು. 6 1 ನೆಕ್ಸ್ಟು 6 3 ನೆಕ್ಸ್ಟು 90 ಇಂಟು 5 ಅಂತಂದ್ರೆ 5 9 45 1 0 ಇಂಟು 13 ಇಂಟು 12 ಅಂದ್ರೆ 25. ಅಂದ್ರೆ ಎಷ್ಟಾಯಿತು 13 ಇಂಟು ಕರೆಕ್ಟ್ ಐತಲ್ಲ 13 450. ಓಕೆ. ಇಲ್ಲಿ ನಾವು ಡಿವೈಡ್ ಮಾಡಿಲ್ಲ, ಅಲ್ಲಿ ನಾವು 90 ಇಂಟು ಇಲ್ಲಿ 5 1 5 ಎಷ್ಟರಲ್ಲಿ 5 1 5 8 40, ಆಮೇಲೆ ಇದು 25. ಅಂದರೆ ಟೋಟಲ್ಲು 450 ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಡಿ. ನೋಡಿ, ಮೊದಲು 450 ಇಂಟು ಬಂದಿದ್ದಾದ್ರೆ ಸಿಂಪ್ಲಿಫಿಕೇಶನ್ ಹೆಚ್ಚಾಗುತ್ತೆ. ಹೌದಾ, ಒಂದೇ ಮಿಸ್ಟೇಕ್ ಆದ್ರೂ ವೇರಿಯೇಷನ್ ಗೊತ್ತಾಗುತ್ತೆ. ಓಕೆ, ಡನ್. 9ನೇ ಪ್ರಶ್ನೆ ನೋಡಿ. ಸೇಮ್ ಇನ್ನು ಕೆಳಗೆ ಮಾಡಿದ್ದಲ್ಲ ಅದೇ ಥರ 8,651, ಅದೇ ರೀತಿ 8,018, ಅದೇ ರೀತಿ 7,807. ಇವುಗಳ ಮಸಾ ಕಂಡಿದ್ದೀವಿ. ಫಸ್ಟಿಗೆ ಮಸಾ ಅಂತಂದ್ರೆ ಡಿಫ್ರೆನ್ಸ್ ಅಂದರೆ ಎಷ್ಟಾಯಿತು, ಇಲ್ಲಿ 633 ಆಯಿತು, ಇಲ್ಲಿ 211. ನೋಡಿರಿ, 211ರಲ್ಲೇ ಇದು ಹೋಗುತ್ತಿಲ್ಲ ರೀ, 211ರಲ್ಲಿ ಹೋಗುತ್ತಿದ್ದು. ಅಂದ್ರೆ ನಮ್ಮ ಮಸ ಎಷ್ಟಾಯಿತು 211. ಆದರೆ ಹಿಂದಿನ ಕ್ವಶನ್ ಒಳಗೆ ಏನು ಕೇಳಿದ್ರು, ಈ ಸಂಖ್ಯೆಗಳ ಮೊತ್ತ ಕೇಳಿದರು. ಅಲ್ಲಿ ಬರೀ ಏನು ಕೇಳ್ಯಾರ, ಬರೀ ಮಸ ಅವುಗಳ ಎಕ್ಸ್ ಅಷ್ಟೇ ಕೇಳ್ಯಾರ, ಎಕ್ಸ್ನ ಮೊತ್ತ ಕೇಳಿಲ್ಲ. ಓಕೆ, ಯಾವುದು 211 ನಮ್ಮದು ಫೈನಲ್ ಆನ್ಸರ್. ನೆಕ್ಸ್ಟ್ 10ನೇ ಪ್ರಶ್ನೆಯನ್ನು ನೋಡಿರಿ. ಒಬ್ಬ ಉದ್ಯೋಗಿ ಸಂಬಳವನ್ನು 30ರಷ್ಟು ಹೆಚ್ಚಿಸಲಾಗಿದೆ. ಮೂಲ ಸಂಬಳವನ್ನು ಪುನಃಸ್ಥಾಪಿಸಲು ಹೊಸ ಸಂಬಳವನ್ನು ಎಷ್ಟು ಶೇಕಡಾದಷ್ಟು ಕಡಿಮೆ ಮಾಡಬೇಕು? ಓಕೆ, ಫಸ್ಟಿಗೆ ಅವೇನು ಹೇಳೋಣ, ಫಸ್ಟಿಗೆ 100 ಅದ ರೀ, ಅದನ್ನು ಏನು ಮಾಡೀವಿ 130ಕ್ಕೆ ಹೆಚ್ಚು ಮಾಡಿ ಅಂತಂದಾಗ ಎಷ್ಟು ಹೆಚ್ಚಾಗೈತಿ 30 ಹೆಚ್ಚಾಗೈತಿ. ಅದನ್ನು ಮೊದಲಿನ ರೀತಿಗೆ ತರಬೇಕಂದ್ರೆ 30ಕ್ಕೆ ಇದು ಫಸ್ಟಿಗೆ 130ಕ್ಕೆ 30 ಆಗೈತೆ. ಅಂದ್ರೆ ಮೊದಲಿಗೆ ತರಬೇಕಂದ್ರೆ ಎಷ್ಟು ಮಾಡಬೇಕು, ಈ 0 ಅಂದ್ರೆ ಎಷ್ಟು ಬಂತು 300 ಡಿವೈಡೆಡ್ ಬೈ 13 ಅಂತಂದ್ರೆ ನಮಗೆ ಎಷ್ಟು ಬಂತು 23.08%. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಡನ್. 11ನೇ ಪ್ರಶ್ನೆಯನ್ನು ನೋಡಿರಿ. ರಾಕೇಶ್ 5,400, ಶಿವಮ್ 10,200. ಡಿಫ್ರೆನ್ಸ್ ನೋಡಿರಿ, ಹಿಂದೆ ಕ್ಲಾಸಲ್ಲಿ ಮಾಡಿದ್ದೀವಿ, ಬೆಳಗ್ಗೆ ಕ್ಲಾಸಲ್ಲಿ ಕೂಡ ಮಾಡಿದ್ದೀವಿ. ಓಕೆ, ಆ ಶಿವಮ್ ಜಾಸ್ತಿ ಹಣ ತೊಗೊತಾನ ಬಡ್ಡಿ ಅಂತಂದ್ರೆ ನಾವು ಜಾಸ್ತಿ ಇನ್ವೆಸ್ಟ್ ಮಾಡಿರ್ತೀವಿ. ಎಷ್ಟು ಜಾಸ್ತಿ ಮಾಡೋಣ 4,800 ರೂಪಾಯಿ ಜಾಸ್ತಿ ಇನ್ವೆಸ್ಟ್ ಮಾಡೋಣ. ಎಷ್ಟು ವರ್ಷಕ್ಕೆ 4 ವರ್ಷಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿಲ್ಲ, ಅದನ್ನೇ ಕಂಡಿಡಿ ಅಂತಂದ್ರೆ ಎಷ್ಟು ಜಾಸ್ತಿ ತೊಗೊಂಡ 480. ಸಿಂಪ್ಲಿಫಿಕೇಶನ್, ಇವು 2 0 R = 480
ಡಿವೈಡೆಡ್ ಬೈ ಈ ಕಡೆ 48 ಇಂಟು 4. ಈ 48 1 48 10 10/4 ಅಂತಂದ್ರೆ ಎಷ್ಟು ಬಂತು? 4 2 8, ಆಮೇಲೆ 4 5 20, 2.5. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ 12ನೇ ಪ್ರಶ್ನೆ. ಪ್ಲಾಟಿನಂ ಉಂಗುರದ ನಿಗದಿತ ಬೆಲೆ 52,300 ಆಗಿದ್ದು ಇದು 20% ಮತ್ತು 4% ಸತತ ರಿಯಾಯಿತಿಗಳನ್ನು ಮಾರಾಟಕ್ಕೆ ಲಭ್ಯವಾದರೆ ಉಂಗುರದ ಹತ್ತಿರದ ಬೆಲೆ ಮಾರಾಟದ ಬೆಲೆ ಎಷ್ಟು ಅಂತ ಕೇಳ್ಯಾರ ನೋಡಿರಿ. 52,300 ಅದಕ್ಕೆ ಫಸ್ಟಿಗೆ 20% ಅಂದಾಗ 80ಕ್ಕೆ ಮಾರ್ಯಾರ. ನೆಕ್ಸ್ಟ್ ಏನು ಮಾಡ್ಯಾರ? 4% ಅಂದ್ರೆ 96ಕ್ಕೆ ಮಾರ್ಯಾರ. ಫೈನಲ್ ಆಗಿ ಸಿಂಪ್ಲಿಫಿಕೇಷನ್ ಆದಮೇಲೆ ಎಷ್ಟು? ಇವೆರಡು 0 ಇವೆರಡು 0, ಇದು 1 ಇದು 1. ಓಕೆ, ನೆಕ್ಸ್ಟು 2 ಮಾಡ್ತೀರಿ, 2 2 4 2 5 ಎಲ್ಲ ಮಲ್ಟಿಫಿಕೇಷನ್ ಮಾಡಿ ನಾವು ಸಿಂಪ್ಲಿಫಿಕೇಷನ್ ಮಾಡಿದ ಮೇಲೆ ನಿಯರೆಸ್ಟ್ ವ್ಯಾಲ್ಯೂ ಅಂತಂದಾಗ 4166.4 ಬರ್ತದೆ. ಆದ್ರೆ ಅವ್ರೇನು ಕೇಳ್ಯಾರ ಇಲ್ಲಿ ನೋಡ್ರಿ, ಹತ್ತಿರದ ಅಂದ್ರೆ ನಿಯರೆಸ್ಟ್ ವ್ಯಾಲ್ಯೂ ಅಂತ ಕೇಳಿದಾಗ ಈ ಪಾಯಿಂಟ್ ಆದಮೇಲೆ 5ಕ್ಕಿಂತ ಹೆಚ್ಚು ಬಂದರೆ ನೆಕ್ಸ್ಟ್ ನಂಬರ್ ಕನ್ಸಿಡರ್ ಮಾಡ್ತೀವಿ. 5ಕ್ಕಿಂತ ಒಳಗೈತಲ್ಲ ಈಗ 40,166. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಇದು ಸಿಂಪ್ಲಿಫಿಕೇಷನ್ ಮಾಡಿರಿ, ಅದೇನು ಭಾಳ ಇಷ್ಟಿಲ್ಲ. ಓಕೆ, ಗೊತ್ತಾಯ್ತಾ? ಡನ್. ನೆಕ್ಸ್ಟು 13ನೇ ಪ್ರಶ್ನೆ. ಒಂದು ತರಗತಿ 26 ವಿದ್ಯಾರ್ಥಿಗಳ ಸರಾಸರಿ 43. 26 ವಿದ್ಯಾರ್ಥಿಗಳದು 43. ಅವರೊಂದಿಗೆ ಒಬ್ಬರು ಶಿಕ್ಷಕರನ್ನು ಸೇರಿಸಿದಾಗ ಇಡೀ ಗುಂಪಿನ ಸರಾಸರಿ 44 ಆಗುತ್ತೆ. ಅಂದರೆ ಎಷ್ಟು ಹೆಚ್ಚಾಯಿತು? 1 ಹೆಚ್ಚಾಯಿತು. 43 + 1 44 + 26 × 1 ಎಷ್ಟು ಬಂತು? 26. ಕೂಡಿಸ್ರಿ 40 60 70 ಆ ಶಿಕ್ಷಕರ ವಯಸ್ಸು. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಶಾರ್ಟ್ಕಟ್ ಆಗಿ. ನೆಕ್ಸ್ಟ್ 14ನೇ ಪ್ರಶ್ನೆ. ರಾಜ್ನಿ ಅವರು ಏನು ಮಾಡ್ತಾರೆ? 153 ಕುರ್ಚಿಗಳನ್ನು ಮಾರುವ ಮೂಲಕ ಅವರಿಗೆ ಆ 153 ಕುರ್ಚಿಗಳ ಕೊಂಡ ಬೆಲೆಗೆ ಪ್ಲಸ್ ಜಾಸ್ತಿ 63 ಕುರ್ಚಿಗಳ ಲಾಭ ಸಿಗುತ್ತೆ. ಹಾಗಾದರೆ ಎಷ್ಟು ಸಿಗುತ್ತೆ? ಇದನ್ನ ಈ ಕಡೆ ಕಳಿಸಿಬಿಟ್ರಿ, ಮೈನಸ್ ಆಗುತ್ತೆ. ಅಂದರೆ ಎಷ್ಟು ಉಳಿತು? 90 ಸೆಲ್ಲಿಂಗ್ ಪ್ರೈಸ್ = 153 ಕಾಸ್ಟ್ ಪ್ರೈಸ್ ಅಂದಾಗ ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ = 153 ಡಿವೈಡೆಡ್ ಬೈ 90 ಅಂತಂದಾಗ ವಾಟ್ ಈಸ್ ದ ಡಿಫ್ರೆನ್ಸ್? 63 ಈಸ್ ದಿ ಡಿಫ್ರೆನ್ಸ್. ಮೀನ್ಸ್ 90ಗೆ 63 ಆದ್ರೆ 100ಕ್ಕೆ ಎಷ್ಟು? ಈ 0 ಈ 0 9 9 7 63 7 × 10 ಮೀನ್ಸ್ 70%. ಎಷ್ಟು? 70%. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಇದು 14ನೇ ಪ್ರಶ್ನೆ. ನೆಕ್ಸ್ಟು 15ನೇ ಪ್ರಶ್ನೆ. ವೀರ್ ಬಳಿ 1,632 ರೂಪಾಯಿದ ಅವರಿಬ್ಬರು ಮಕ್ಕಳಿಗೆ ಹಂಚಿಕೆ ಮಾಡತ್ತಾರ. 4% ಬಡ್ಡಿ ದರದಾಗ ಕೊನೆಯಲ್ಲಿ ಸಿಗುವಂಥದ್ದು ನಿತೀಶ್ಗೆ ಎಷ್ಟು ಅಂತ ಕೇಳ್ಯಾರ. ಲಾಸ್ಟ್ ಮಾಡಿದ್ದೀವಲ್ಲ ಬೆಳಗ್ಗೆ ಕ್ಲಾಸಲ್ಲಿ ಕೂಡ ಅದು ಪ್ರತಿ ಕ್ಲಾಸಲ್ಲಿ ಅದಾವೆ. ಓಕೆ, ಎಷ್ಟು? 4%. ದಿಸ್ ಈಸ್ ಇನ್ ರೇಷಿಯೋ ಎಷ್ಟು ಬಂತು? 1:25 ಅಂದ್ರೆ 1/25 ಅಂತ ಬರಿತೀವಿ. ಓಕೆ, 25ಕ್ಕೆ 1 ಹೆಚ್ಚಾಗೈತೆ ಅಂದ್ರೆ ಇದು 26 ಆಗೈತಿ, ಇದು 25 ಆಗೈತಿ. ಅಂದ್ರೆ ಟೋಟಲ್ ಎಷ್ಟಾಯಿತು? 51 ಅಂದ್ರೆ ಟೋಟಲು ಅಂದರೆ ಎಷ್ಟು? 16 32. ಅಂದ್ರೆ ಅವರಿಗೆ ಎಷ್ಟು ಇಂಟು ಮಾಡ್ಯಾರ? 51ಕ್ಕೆ 32 ಇಂಟು ಮಾಡ್ಯಾರ. ಅವ್ರಿಗೆ ಕೇಳಿದ್ದು ಯಾರು? ನಿತೀಶ್ ಒಳ್ಳೆಯದವನು. ಅಂದ್ರೆ 26 ಅಂದರೆ ಎಷ್ಟು? ಇದಕ್ಕೂ ಕೂಡ 32ರಿಂದ ಮಲ್ಟಿಫಿಕೇಷನ್ ಮಾಡಿ ಬರುವಂತಹ ಆನ್ಸರ್ ಎಷ್ಟು? 832. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ 16ನೇ ಪ್ರಶ್ನೆ. ಒಂದು ಕಾರು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ 1 ಗಂಟೆ
ಹಾಗೂ 70 ಕಿಲೋಮೀಟರ್ ವೇಗದಲ್ಲಿ 2 ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ 5 ಗಂಟೆ ಓಡುತ್ತದೆ. ಹಾಗಾದರೆ ಸರಾಸರಿ ವೇಗ ಅಂತಂದಾಗ ನಾವು ಫಸ್ಟಿಗೆ ಟೋಟಲ್ ಡಿಸ್ಟನ್ಸ್ ಅಂದಾಗ ಏನು ಮಾಡ್ತೀವಿ, ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್ ಮಾಡ್ತೀವಿ. ಅಂದಾಗ ನಮ್ಮದು ಎಷ್ಟು ಬಂತು, 1 ಗಂಟೆಗೆ 60 ಓಡುತ್ತೆ, ಅದೇ ರೀತಿ ಪ್ಲಸ್ 2 ಗಂಟೆಗೆ 70 ಓಡುತ್ತೆ, ಪ್ಲಸ್ 5 ಗಂಟೆಗೆ 50 ಓಡುತ್ತೆ. ಹಂಗಾದ್ರೆ ಡಿವೈಡೆಡ್ ಬೈ ಒಟ್ಟು ಟೈಮ್ ಎಷ್ಟೆಷ್ಟು, ಇಲ್ಲಿ 1 ಗಂಟೆ, ಇದು 2, ಆಮೇಲೆ ಇದು 5, ಟೋಟಲ್ ಎಷ್ಟಾಯಿತು 8. ಅಂದ್ರೆ ಟೋಟಲಾಗಿ ಕೂಡಿಸಿದ್ರೆ ಇದು ಮೇಲಿಗಡೆ 450 ಡಿವೈಡೆಡ್ ಬೈ 8 ಅಂತಂದಾಗ 56.25 ಎಷ್ಟು ಬಂತು, 56.25. ಆಪ್ಷನ್ ನಂಬರ್ ಎ ಇಸ್ ರೈಟ್. ಡನ್. ಓಕೆ, ನೆಕ್ಸ್ಟ್ ಒಂದು ಅಂಗಡಿಯವನು 540 ರೂಪಾಯಿಗೆ ಒಂದು ವಸ್ತುವನ್ನು ತೊಗೊಂಡನ, ಅದನ್ನು ಮಾರುವಾಗ ಏನು ಮಾಡತ್ತಾನ, 10% ಲಾಭ ಬೇಕಾಗಿತ್ತು. ಅಂದ್ರೆ 110ಕ್ಕೆ ಮಾರಬೇಕಾಗಿತ್ತು. ಅಂದ್ರೆ ಆ ಮೊತ್ತ ಎಷ್ಟು, ಇದೊಂದು 0 ಇದೊಂದು 0 ಇದೊಂದು 54 ಇಂಟು 11 ಅಂತಂದ್ರೆ 594 ರೂಪಾಯಿಗೆ ಅವು ಮಾರಿದ್ರೆ ಅವನಿಗೆ 10% ಲಾಭ ದೊರೀತದೆ. ಓಕೆ, ನೆಕ್ಸ್ಟ್ ಎಷ್ಟನೇದು, 18ನೇದು. 450 ಮೀಟರ್ ಹಾಗೂ 350 ಮೀಟರ್ ಉದ್ದದ ಇದು 2 ಲೆಂತ್ ಕೂಡಿಸು ಎಷ್ಟಾಯಿತು, 800 ಆಯಿತು. ನೆಕ್ಸ್ಟು ಕ್ರಮವಾಗಿ 80 ಕಿಲೋಮೀಟರ್ ವೇಗ ಮತ್ತು 110 ಕಿಲೋಮೀಟರ್ ವೇಗದಲ್ಲಿ ಒಂದೇ ದಿಕ್ಕಿನಲ್ಲಿ ಅಂತಂದಾಗ ನಾವು ವೇಗಗಳನ್ನೇ ಮಾಡ್ತೀವಿ, ಮೈನಸ್ ಮಾಡ್ತೀವಿ. 110 ಮೈನಸ್ 80 ಅಂತಂದ್ರೆ 30, ಆಮೇಲೆ 5/18 ಇಂಟು ಟೈಮ್. ಈಗ 2 9 2 15. ಓಕೆ, ಆಮೇಲೆ ಟೈಮ್ ಟಿ ಈಕ್ವಲ್ ಟು 800 ಇಂಟು 9 ಡಿವೈಡೆಡ್ ಬೈ ಇಲ್ಲೇನು ಓದೋದ್ರಿ 15 ಇಂಟು 5 ಓದೋದು. ಓಕೆ, ನೆಕ್ಸ್ಟು 5 1 5 1 5 5 6 30 0, 15 1 ಆಮೇಲೆ ಎಷ್ಟು ಉಳಿತು, ಕರೆಕ್ಟ್ ಆಯ್ತಲ್ಲ, ಬೇಡ 5 ಮಾಡಿರಿ, 5 3 15. ನೆಕ್ಸ್ಟು 5 3 15, ಆಮೇಲೆ ಇಲ್ಲಿ 5 3 15 ಎಷ್ಟು ಉಳಿತು, 1 ಉಳಿತು, 5 2 10, ಕರೆಕ್ಟ್ ಅದ. ನೆಕ್ಸ್ಟ್ 3 ಅಂದರೆ 3 ನಮ್ಗೆ ಉಳಿದದ್ದೇನು 32 32 ಇಂಟು 3 ಅಂತಂದ್ರೆ 96 ಸೆಕೆಂಡ್ಗಳು ಬಂತು. ಅವ್ರು ಕೇಳಿದ್ದೇನು ನಿಮಿಷಗಳಲ್ಲಿ ಅಂತಂದಾಗ 96 ಡಿವೈಡೆಡ್ ಬೈ 60 ಮಾಡಿದ್ದೀವಿ ಅಂದ್ರೆ ನಮಗೆ ಎಷ್ಟು ಬರುತ್ತೆ ರೀ, 1.6 ಮಿನಿಟ್ಸ್. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಕೊಟ್ಟಂತಹ ಪ್ರಶ್ನೆಯಲ್ಲಿ ಕೊನೆವರೆಗೂ ಓದಬೇಕು ಅದಕ್ಕೆ. ಓಕೆ, ಡನ್. 19ನೇ ಪ್ರಶ್ನೆ. ಒಂದು ವಸ್ತುವಿನ ಮೇಲೆ ಕಾರ್ಯನಿರ್ವಹಿಸುವ ಬಲವು ಅದರ ದ್ರವ್ಯರಾಶಿಗೆ ನೇರ ಅನುಪಾತದಲ್ಲಿರುತ್ತದೆ. 2 kg ದ್ರವ್ಯರಾಶಿಯ ವಸ್ತುವನ್ನು 10 ನ್ಯೂಟನ್ ಬಲಕ್ಕೆ ಅಗತ್ಯವಿದ್ದರೆ 5 kgಗೆ ಎಷ್ಟು? ಸಿಂಪಲ್. 2 ಅಂದ್ರೆ ಏನು ಹೇಳತ್ತಾರವರು 10 ಅದೇ ರೀತಿ 5 ಅಂದ್ರೆ ಎಷ್ಟು, 2ಕ್ಕಿಂಟು ಎಷ್ಟು ಮಾಡ್ಯಾರ 5 ಮಾಡ್ಯಾರ, ಇದಕ್ಕೂ 5 ಮಾಡಿರಿ, 5 5 ಎಷ್ಟು 25 ನ್ಯೂಟನ್. ಆಪ್ಷನ್ ನಂಬರ್ ಡಿ, ವೆರಿ ಸಿಂಪಲ್. ಓಕೆ, ಲಾಸ್ಟಲ್ಲಿ ಈ ಟೈಪ್ ಕ್ವಶನ್ ಬಂದಿಲ್ಲ ನೋಡ್ರಿ. ಓಕೆ, ಡನ್. 20ನೇ ಪ್ರಶ್ನೆ ಏನದರಿ, ವರುಣ್ ಬಳಿ ಸೇಮ್ ಲಾಸ್ಟ್ ಶಿಫ್ಟಲ್ಲಿ 2 ಕ್ವಶನ್ ಕೇಳಿದ್ರು, ಈ ಶಿಫ್ಟಲ್ಲಿ 2ನೇ ಕ್ವಶನ್. ಈ 1230 ರೂಪಾಯಿ ಅದಾವೆ. ಅವ್ರ ಮಕ್ಕಳಿಗೆ ಇಬ್ಬರಿಗೆ ಹಂಚಿಕೆ ಮಾಡ್ತಾರೆ. ಎಷ್ಟು ಬಡಿದಾರೆ, 5 ಬಡಿದಾರೆ. ಅವರಿಗೆ ಪಡೆಯುವಂಥ ಅರುಣ್ಗೆ ಕೊಡುವಂಥ ಹಣ ಎಷ್ಟು ಕೇಳ್ಯಾರ ನೋಡಿರಿ. ಫಸ್ಟಿಗೆ 5% ಅದ ರೀ. ಇದು ನಾವು ಭಿನ್ನರಾಶಿ ಒಳಗೆ ಎಷ್ಟು ಬರಿತೀವಿ, 5% ಅಂದರೆ 1/20 ಬರಿತೀವಿ. ಅಂದ್ರೆ 20ಕ್ಕೆ 1 ಹೆಚ್ಚಾಗೈತೆ ಅಂದ್ರೆ 20 ಅಂದರೆ 21 ಆಯಿತು. ಅಂದರೆ ಟೋಟಲ್ ಎಷ್ಟಾಯಿತು, 41 ಅಂದ್ರೆ ಒಟ್ಟು ಅವ್ರ ಕಡೆ ಇರುವಂತಹ ಒಟ್ಟು ಮೊತ್ತ 1230 ಅಂದರೆ ಎಷ್ಟಾಯಿತು, ಇದಕ್ಕೆ ಎಷ್ಟು ಇಂಟು ಮಾಡ್ಯಾರ, 30 ಇಂಟು ಮಾಡ್ಯಾರ. ಅವ್ರು ಕೇಳಿದ್ದು ಯಾರ್ದು, ಅರುಣ್ ಅವ್ರದ್ದು. ಅಂದರೆ 20 ಅಂದರೆ ಎಷ್ಟು, ಇದಕ್ಕೂ 30 ಮಾಡಿಬಿಟ್ರಿ, 23 ಎಷ್ಟು 60 1 0 ಅಂದ್ರೆ 600 ರೂಪಾಯಿಗಳನ್ನು ಅವರಿಗೆ ನೀಡಿರ್ತಾರೆ. ಸೊ ಈ ರೀತಿ ನಿಮಗೆ 17ನೇ ತಾರೀಕಿನಲ್ಲಿ ಕೊನೆಯ ಶಿಫ್ಟಲ್ಲಿ ಕೇಳಿದಂಥ ಪ್ರಶ್ನೆಗಳಾಗಿರ್ತಾವೆ. ಅದೇ ರೀತಿ ನೆಕ್ಸ್ಟ್ 18ನೇ ತಾರೀಕಿದು ಯಾವ ರೀತಿ ಕ್ವಶನ್ ಬಂದಾವ ಅಂತೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ತರ್ತೀನಿ. ಅದೇ ರೀತಿ ನಿಮಗಾಗಿ ನಾನು ಆಲ್ರೆಡಿ ಹೇಳಿದ್ದೀನಿ ಏನಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್ 100 ಕ್ವಶನ್ಗಳನ್ನು ತರ್ತಾಯಿದ್ದೀನಿ. ಅವುಗಳನ್ನ ಕೂಡ ಆದಷ್ಟು ಬೇಗ ತರ್ತೀನಿ. ಓಕೆ.
ಯಾರೇನೋ ಪ್ರಿವಿಯಸ್ ಕ್ಲಾಸಸ್ ನೋಡಿಲ್ಲ ಅದನ್ನು ಕೂಡ ನೋಡಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.